ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ.com ಯೂಟ್ಯೂಬ್ ಚಾನಲ್ನ. ನಿನ್ನೆ ನಾನು ಹಳೆ ವಿಡಿಯೋದಲ್ಲಿ ಎಪಿಕ್ ಕಾರ್ಡ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ದೆ. ಸೊ ಡೌನ್ಲೋಡ್ ಮಾಡಿಕೊಂಡ ನಂತರ ಸಮ್ ಕರೆಕ್ಷನ್ಸ್ ಇದ್ದು, ಲೈಕ್ ಫೋಟೋ ಚೇಂಜ್ ಮಾಡಬೇಕು, ಅದನ್ನು ಹೇಗೆ ಚೇಂಜ್ ಮಾಡ್ಕೊಳ್ಳೋದು ಅನ್ನೋದರ ಬಗ್ಗೆನ ಇವತ್ತಿನ ಈ ವಿಡಿಯೋ. ಬನ್ನಿ ನಾನು ನಿಮಗೆ ಲೈವ್ ಪ್ರೂಫ್ ತೋರಿಸ್ತೇನೆ. ಮೊದಲಿಗೆ ನೀವು NVSP ಲಾಗಿನ್ ಅಂತ ಸರ್ಚ್ ಮಾಡಿದ ಕೂಡಲೇ ಈ ಪೇಜಿಗೆ ಬರ್ತೀರಿ. ಈ ಪೇಜಿನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಕ್ಲಿಕ್ ಮಾಡಿದರೆ ಈ ವೆಬ್ಸೈಟ್ಗೆ ಡೈರೆಕ್ಟಾಗಿ ಬರ್ತೀರಿ. ಬಂದ ನಂತರ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನ ನೀವು ಎಂಟರ್ ಮಾಡಬೇಕಾಗ್ತದೆ. ಸೊ ನಾನಿಲ್ಲಿ ರಿಜಿಸ್ಟರ್ಡ್ ನಂಬರ್ನ ಮತ್ತು ಪಾಸ್ವರ್ಡ್ನ ಕ್ಯಾಪ್ಚನ್ ಹಾಕಿ ರಿಕ್ವೆಸ್ಟ್ OTP ವರೆಗೂ ತೊಗೊಂಡು ಹೋಗ್ತೇನೆ. ನೋಡ್ತಾ ಇರ್ಬೋದು, ನಾನು ನನ್ನ ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಪಾಸ್ವರ್ಡ್ ಮತ್ತು ಕ್ಯಾಪ್ಚನ್ ಹಾಕಿದ್ದೀನಿ. ಸೊ ತಾವು ಕೂಡ ಅದೇ ಥರ ಇದು ಮಾಡ್ಕೊಳ್ಳಿ. ಅದಾದ ನಂತರ ರಿಕ್ವೆಸ್ಟ್ OTPನ ಕೊಡಿ. ಸಮ್ಟೈಮ್ಸ್ ಕ್ಯಾಪ್ಚಾ ಎರರ್ ಆಗುತ್ತೆ, ಮತ್ತೆ ಕ್ಯಾಪ್ಚನ ಕೊಡಿ. ಕೊಟ್ಟ ನಂತರ ರಿಕ್ವೆಸ್ಟ್ OTP ಕೊಡಿ. OTP ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಅದನ್ನು ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಳಿ. OTPನ ಎಂಟರ್ ಮಾಡಿದ ಮೇಲೆ ವೆರಿಫೈ ಆ್ಯಂಡ್ ಲಾಗಿನ್ ಕೊಡಿ. ಈಗ ನಮಗೆ ಫೋಟೋ ಚೇಂಜ್ ಮಾಡಬೇಕು. ಈಗ ವೋಟರ್ ID-ನಲ್ಲಿ ಅದರ ಒಂದು ಇದಕ್ಕೆ ಯಾವೊಂದು ಫಾರಮ್ನ ಫಿಲ್ ಮಾಡಬೇಕು ಅಂತ ತೋರಿಸ್ತಾ ಇದೆ ನೋಡಿ. ಫಾರಮ್ ನಂಬರ್ 8ಅನ್ನು ನಾವು ಚೂಸ್ ಮಾಡಬೇಕಾಗತ್ತೆ. ಶಿಫ್ಟಿಂಗ್ ಆಫ್ ರೆಸಿಡೆನ್ಸ್ ಆರ್ ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರಾಲ್ ರೋಲ್ ಅಂತ ಇದೆ ನೋಡಿ. ಅದೇ ಸೇಮ್ ವೋಟರ್ ID ಇದೆ, ಅದರಲ್ಲಿ ನಾನೊಂದು ಫೋಟೋ ಚೇಂಜ್ ಮಾಡಬೇಕಾಗಿದೆ. ಹಾಗಾಗಿ ನಾನು ಫಾರಮ್ ನಂಬರ್ 8ನ ಕ್ಲಿಕ್ ಮಾಡಬೇಕಾಗ್ತದೆ. ತಮಗೂ ಕೂಡ ಫಾರಮ್ ನಂಬರ್ 8ನ ನೀವು ಕ್ಲಿಕ್ ಮಾಡ್ಕೋಬೇಕು. ನಾನೀಗ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ಟೈಮ್ ತಗೊಳುತ್ತೆ, ಲೋಡ್ ಆಗುತ್ತೆ. ಲೋಡ್ ಆದ ನಂತರ ಇಲ್ಲಿ ಅಪ್ಲಿಕೇಶನ್ ಫಾರ್ ಅಂತ ಬರುತ್ತೆ. ನೀವು ಇಲ್ಲಿ ಸೆಲ್ಫ್ ಅಂತ ಕೊಡೋಕ್ಕಾಗೋದಿಲ್ಲ, ಅದರ್ ಎಲೆಕ್ಟ್ರಲ್ ಅಂತ ಕೊಟ್ಬಿಟ್ಟು ಅವರ ಒಂದು ಎಪಿಕ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗ್ತದೆ. ನಾನು ಅವರ ನಂಬರ್ನ ಇಲ್ಲಿ ಎಪಿಕ್ ನಂಬರ್ನ ಎಂಟರ್ ಮಾಡ್ತಿದ್ದೀನಿ. ಸೊ ನಾನು ಎಪಿಕ್ ನಂಬರ್ನ ಎಂಟರ್ ಮಾಡಿ ಈಗ ಸಬ್ಮಿಟ್ ಕೊಡ್ತಾ ಇದ್ದೀನಿ. ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಅಪ್ಲಿಕೆಂಟ್ ನೇಮ್, ಸೀರಿಯಲ್ ನಂಬರ್, ಪಾರ್ಟ್ ನಂಬರ್ ಇವೆಲ್ಲ ಸೇಮ್ ಇರುತ್ತೆ. ಸೊ ನಿಮ್ಮ ವೋಟರ್ ID ನಂಬರ್ ಹಾಕಿದ ಕೂಡಲೇ ಇಲ್ಲಿ ನಿಮಗೆ ಕ್ಯಾಂಡಿಡೇಟ್ ನೇಮ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಹಾಗೆ ಮತ್ತು ಇಲ್ಲಿ ಮಹಾಲಕ್ಷ್ಮಿ ಅಂತಲೇ ಇದೆ. ಸೊ ಸೇಮ್ ಇದೆ, ಅದ ಕಾರಣ ಓಕೆ ಕೊಡಿ. ಈಗ ಇಲ್ಲಿ ನೀವು ಏನು ಆಪ್ಷನ್ ಚೂಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿ. ಶಿಫ್ಟಿಂಗ್ ಸೆಕೆಂಡ್ ಒನ್ ಇದೆ ನೋಡಿ, ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಸ್ಟಿಂಗ್ ರೋಲ್ ಅಂತ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಕೊಡಿ. ಕೊಟ್ಟ ನಂತರ ನಿಮ್ಮ ಡೀಟೇಲ್ಸ್ ಎಲ್ಲ ಸೇಮ್ ಇರುತ್ತೆ ಅಂತಂದರೆ ನೆಕ್ಸ್ಟ್ ಕೊಡ್ತಾ ಹೋಗಬೇಕು. ನೀವು ಈ ಒಂದು ಆಪ್ಷನ್ನ ಬಿಟ್ಟು ನೆಕ್ಸ್ಟ್ ಆಪ್ಷನ್ಗೆ ಹೋಗ್ತೀನಿ ಅಂದರೆ ಅದು ತಗೊಳ್ಳೋದಿಲ್ಲ. ಸೊ ಅದು ಸ್ಟೆಪ್ ಬೈ ಸ್ಟೆಪ್ಪೇ ಪ್ರೊಸೀಡ್ ಆಗಬೇಕಾಗತ್ತೆ. ಇಲ್ಲಿ ನೀವು ನೆಕ್ಸ್ಟ್ ಅಂತ ಕೊಡಿ. ಕೊಟ್ಟ ನಂತರ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ಎಪಿಕ್ ನಂಬರ್ ಇದೆ, ಕ್ಯಾಂಡಿಡೇಟ್ ನೇಮ್ ಇದೆ, ಆಧಾರ್ ಡೀಟೇಲ್ಸ್ ಪ್ಲೀಸ್ ಟಿಕ್ ದಿ ಅಪ್ರೋಪ್ರಿಯೇಟ್ ಬಾಕ್ಸ್ ಅಂತ ಇದೆ ನೋಡಿ. ಇಲ್ಲಿ ಮೊಬೈಲ್ ನಂಬರ್, ಸೆಲ್ಫ್ ಅದೇನು ನಾವೀಗ ಚೇಂಜ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಕೊಡಿ. ಅಪ್ಲಿಕೆಂಟ್ ಕರೆಕ್ಷನ್ ಇನ್ ಎಂಟ್ರೀಸ್ ಎಕ್ಸಿಸ್ಟಿಂಗ್ ರೋಲ್ ಅಂತ ಬರುತ್ತೆ. ಇದರಲ್ಲಿ ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್, ರಿಲೇಷನ್, ರಿಲೇಟಿವ್ಸ್ ನೇಮ್, ಅಡ್ರೆಸ್, ಮೊಬೈಲ್ ನಂಬರ್, ಫೋಟೋ. ಸೊ ನಾವೀಗ ಫೋಟೋ ಮಾತ್ರ ಚೇಂಜ್ ಮಾಡ್ತಿದ್ದೀವಿ, ಅದ ಕಾರಣ ಫೋಟೋ ಬಗ್ಗೆ ಕ್ಲಿಕ್ ಮಾಡಿದ್ದೀವಿ. ನಿಮಗೆ ಮೊಬೈಲ್ ನಂಬರು ಚೇಂಜ್ ಮಾಡ್ಕೋಬೇಕು ಅಂದರೆ ಮೊಬೈಲ್ ನಂಬರು ಆಪ್ಷನ್ ತೊಗೋಬೋದು. ಅಡ್ರೆಸ್ ಚೇಂಜ್ ಮಾಡಬೇಕು ಅಂದರೆ ನೀವು ಚೇಂಜ್ ಆಗಿದ್ದರೆ ಆ ಅಡ್ರೆಸ್ ನಿಮ್ಮ ಹತ್ರ ಪ್ರೂಫ್ ಇದ್ದರೆ ಇಲ್ಲೂ ಕ್ಲಿಕ್ ಮಾಡ್ಕೋಬೋದು. ಸೊ ಇಷ್ಟೆಲ್ಲ ಆಪ್ಷನ್ನು ನಿಮಗೆ NVSPನಲ್ಲಿ ಒಂದೇ ಒಂದು ಫಾರಮ್ ನಂಬರ್ 8ಅಲ್ಲಿ ನಿಮಗೆ ಅವೈಲಬಿಲಿಟಿ ಇರುತ್ತೆ. ಈಗ ನಾನು ಫೋಟೋ ಚೇಂಜ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಈಗ ಫೋಟೋನ ನಾವು ಕ್ಲಿಕ್ ಮಾಡಿಕೊಂಡು ಕೆಳಗಡೆ ನೋಡ್ಬೋದು ನೀವು, ಚೂಸ್ ಫೈಲ್ ಅಂತ ಬರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಸಿಸ್ಟಮಲ್ಲಿ ನೀವು ಅಪ್ಲಿಕೇಶನ್ ಅವರ ಫೋಟೋ ಇಟ್ಟಿರ್ತೀರಲ್ಲ ಅಪ್ಲಿಕೆಂಟ್ದು, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಕೊಡಿ. ಇಲ್ಲಿ ನೋಡ್ತಾ ಇರ್ಬೋದು, ಈಗ ಈ ಥರ ಬರುತ್ತೆ ಫೋಟೋ ಯಾವ ಥರ ಬೇಕು ಅಂತ. ಸೊ ಇಲ್ಲಿ ನಿಮಗೆ ಝೂಮ್ ಔಟ್ ಮಾಡ್ಕೋಬೋದು. ಸೊ ನಾನೀಗ ಇದನ್ನು ಝೂಮ್ ಮಾಡ್ತಾ ಇಲ್ಲ, ಜಸ್ಟ್ ಎಷ್ಟು ಬೇಕೋ ಅಷ್ಟು ಅಪ್ಲಿಕೇಶನ್ಗೆ ಇದು ಮಾಡೋದಕ್ಕೆ ನೋಡ್ತಾ ಇದ್ದೀನಿ. ಸೊ ನೋಡಿ ಈಗ ಕರೆಕ್ಟಾಗಿ ಬಂದಿದೆ ನನಗೆ ಅಂತ ಹೇಳಿ ಸೇವ್ ಕೊಡ್ತಾ ಇದ್ದೀನಿ. ಸೇವ್ ಕೊಟ್ಟ ನಂತರ ನಿಮಗೊಂದು ಪ್ರೂಫ್ಗೆ ಇಲ್ಲಿ ಅಪ್ಲಿಕೇಶನ್ ಅವ್ರದ್ದು ಫೋಟೋ ಬಂದಾದಮೇಲೆ ಹ್ಯೂಮನ್ ಫೇಸ್ ಡಿಟೆಕ್ಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಕೊಡಿ.
ಕೊಟ್ಟ ನಂತರ ನೆಕ್ಸ್ಟ್ ಅಂತ ಆಪ್ಷನ್ನ ಕ್ಲಿಕ್ ಮಾಡಿ ಪ್ಲೇಸ್ ಆಫ್ ಅಪ್ಲಿಕೇಶನ್. ಈಗ ನೀವು ಎಲ್ಲಿಂದ ಅಪ್ಲೈ ಮಾಡ್ತಿರೋದು? ನಾನೀಗ ಬ್ಯಾಂಗ್ಳೂರಿಂದ ಅಪ್ಲೈ ಮಾಡ್ತಾ ಇರೋದು. ಸೊ ನಾನು ಬ್ಯಾಂಗ್ಳೂರು ಅಂತ ಕೊಡ್ತಾಯಿದ್ದೀನಿ. ಇವತ್ತಿನ ಡೇಟ್ ನೋಡ್ಬೋದು ನೀವು. ನೆಕ್ಸ್ಟ್ ಅಂತ ಕೊಡ್ತಾಯಿದ್ದೀನಿ. ಕ್ಯಾಪ್ಚಾನ ಎಂಟರ್ ಮಾಡಬೇಕು. ಕೆಲವೊಂದು ಸರಿ ಕ್ಯಾಪ್ಚಾನ ನೀವು ರೀಲೋಡ್ ಮಾಡ್ಕೊಳ್ಳೋದು ಉತ್ತಮ. ರೀಲೋಡ್ ಮಾಡ್ಕೊಂಡು ಕೂಡಲೇ ಮತ್ತೆ ಇನ್ನೊಂದು ಕ್ಯಾಪ್ಚಾ ಬಂದುತ್ತೆ, ಅದನ್ನು ನೀವು ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಕರೆಕ್ಷನ್ ಏನು ಮಾಡಿದ್ರಲ್ಲ ಆ ಒಂದು ಕರೆಕ್ಷನ್ ನಿಮಗೆ ಅಪ್ಲಿಕೇಶನಲ್ಲಿ ಕಾಣುತ್ತೆ. ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು 8th ಆಪ್ಷನ್ ಫೋಟೋ ಮಾತ್ರ ಚೇಂಜ್ ಮಾಡಿದ್ದೀವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಫೋಟೋ ಮಾತ್ರ ಚೇಂಜ್ ಮಾಡಿದ್ದೀವಿ. ಅದೊಂದೇ ನಮಗೆ ಇವತ್ತಿನ ಅವಶ್ಯಕತೆ ಇದ್ದಿದ್ದು. ಸಬ್ಮಿಟ್ನ ಕೊಡಿ. ಸಬ್ಮಿಟ್ನ ಕೊಡೋಕ್ಕೆ ಮುಂಚೆ ಕನ್ಫರ್ಮೇಷನ್ ಕೇಳುತ್ತೆ, ಎಸ್ ಅಂತ ಕೊಡಿ. ಕೊಟ್ಟ ನಂತರ ನಿಮಗೆ ಒಂದು ಅಕ್ನಾಲಜ್ಮೆಂಟ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸಿಗುತ್ತೆ. ಡೌನ್ಲೋಡ್ ಅಕ್ನಾಲಜ್ಮೆಂಟ್ ತೊಗೊಳ್ಳಿ. ನಿಮಗೆ PDF ಡೌನ್ಲೋಡ್ ಆಗೋದಕ್ಕೆ ಸಿಗುತ್ತೆ. ಡೆಸ್ಕ್ಟಾಪಲ್ಲಿ ಸೇವ್ ಮಾಡಿಕೊಡ್ತಾ ಇದ್ದೀನಿ. ನೀವು ನಿಮ್ಮ ಸಿಸ್ಟಮಲ್ಲಿ ಎಲ್ಲಿಗೆ ಬೇಕೋ ಅಲ್ಲಿ ಸೇವ್ ಮಾಡ್ಕೊಳ್ಳಿ. ಈ ಒಂದು SRN ನಂಬರ್ ಏನಿದೆ, ಈ ಒಂದು ಅಪ್ಲಿಕೇಶನಿಂದ ನೀವು ನಿಮ್ಮ ಸ್ಟೇಟಸ್ನ ತಿಳ್ಕೊಬೋದಾಗಿದೆ. ಫೋಟೋ ಚೇಂಜ್ ಮಾಡಿದ ಸ್ಟೇಟಸ್ ಓಕೆ ಕೊಡಿ. ಸೊ ಮತ್ತೆ ವಾಪಸ್ ಅದೇ ಪೇಜಿಗೆ ಬರ್ತೀರಿ. ಸೊ ಎಲ್ಲ ಪ್ರೊಸೀಜರು ನೀವು ಕಂಪ್ಲೀಟ್ ಮಾಡಿದ್ರೇ ಇಲ್ಲಿಗೆ ವಾಪಸ್ ಬರ್ತೀರಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದು, ಬೇರೆ ಯಾರಿಗಾದರೂ ಈ ಇನ್ಫಾರ್ಮೇಷನ್ ಬಗ್ಗೆ ಮಾಹಿತಿ ನೀವು ಕಳಿಸ್ಕೊಡ್ಬೇಕು ಅಂದರೆ ಶೇರ್ ಮಾಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಅಂತ ಕೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.